ಗೈಸ್ ಅಲ್ಲಿಂದ ಹೊರಟು ಫಿಶ್ ಪಾಯ್ ಎಲ್ಲ ಮುಗಿಸ್ಕೊಂಡು ಇವಾಗ ಆರ್ಚರಿ ಕ್ಯಾಟರ್ ಪಿಲ್ಲರ್, ಇದು ಹೊಸದಿದು ಕ್ಯಾಟರ್ ಪಿಲ್ಲರ್ ಮತ್ತೆ ಆ ಕಡೆ ಆರ್ಚರಿ ಇದೆ. ಸೊ ಎರಡು ಆಡಕ್ ಬಂದಿದೀವಿ ಗೈಸ್. ಇವಾಗ ಇದರಲ್ಲಿ ಕ್ಯಾಟರ್ ಪಿಲ್ಲರ್ ಅಲ್ಲಿ ಅದ್ರೊಳಗಡೆ ಹೊಡಿಬೇಕು. ಸೊ ಇವಾಗ ಎಷ್ಟು ಜನ ಇದೀವಿ? 7 ಜನ ಇದೀವಿ. ಮೂರ್ ಜನ ಟೀಮು. ಮೂರ್ ಜನ ಟೀಮ್ ಯಾಕೆ? ಈ ಕಡೆಗೆ ಸುದೀಪ್ ಫ್ಯಾಮಿಲಿ ವರ್ಸಸ್ ಬವಿತಾ ಫ್ಯಾಮಿಲಿ ಅಷ್ಟೇ, ಸಿಂಪಲ್. ಇದು ಜೋಕರ್, ಇದು ನಾವಿಬ್ರು. ಓಕೆನಾ? ಎಷ್ಟು ಹೊಡಿತೀರಾ ಅಂತ ನೋಡೋಣ. ಏನ್ ಕೊಡ್ತೀರಾ? ಪಬ್ಜಿಗಿಲ್ಲ ಸೆಂಟಿಮೆಂಟ್ ಎಲ್ಲ ಬೇಡ ನಮ್ಗೆ, ಏನಿದ್ರು ಇವಾಗ ಯೂಸ್ಫುಲ್ ಆಗೋಂಥದ್ದು. ಕಮನ್ ಅಂಕಲ್ ಮುಂದೆ ಬನ್ನಿ, ಇನ್ನು ಹತ್ರ ಐತೆ ಗೈಸ್. ಇದ್ರಲ್ಲಿ ಎಲ್ರಿಗೂ ಕೂಡ 6 ಗೋಲಿ ಕೊಡ್ತಾರೆ. ಎಷ್ಟು ಹೊಡಿತಾರೆ ಅಂತ ನೋಡೋಣ. ಗೈಸ್ ನೋಡೋಣ ಎಷ್ಟು ಹೊಡಿತಾರಂತ. ಕೌಂಟ್ ಮಾಡ್ತೀನಿ, ಎಷ್ಟು ಹೊಡೆದವ್ರು ಮಾತ್ರ ಅಂತ ಕ್ಯಾಪ್ಚರ್ ಮಾಡ್ತೀನಿ ಅಷ್ಟೇ. ನೋಡೋಣ ಎಷ್ಟು ಹೊಡಿತಾರಂತ. ಓ ಮಿಸ್ಡ್. ಗೈಸ್ ಲಾಸ್ಟ್ ಒನ್ 6 ಗೋಲಿ ಇತ್ತು, 1 ಹೊಡೆದಿಲ್ಲ ಅಂಕಲ್. ಟುಸ್ಪಟಾಕಿ ಅಂಕಲ್. ಇಮೋಷನಲ್ ಡ್ಯಾಮೇಜ್ ಅಂಕಲ್. ಟುಸ್ಪಟಾಕಿ ಹೊಡೆದ್ಬಿಡು ಲಾಸ್ಟ್ ಬಾಲ್. ಅಷ್ಟೇ. ಈಗ ನಮ್ ಟೀಮ್ ಇಂದ ಒಬ್ರು ಅಪ್ಪ ಇರೋ ನೆಕ್ಸ್ಟ್ ಹೊಡಿ ಅಂತೆ. ಭಯ್ಯ ಗೋಲಿ ಇಸ್ಕೋ. ಹೊಡಿತಾರೆ ಅಪ್ಪ ಸೀದಾ ಅಲ್ಲಿ ಗೋಡಿ ಮಕ್ಕಿ ಕೊಡ್ದೆ ಮೇಲೆ. ಅಂಕಲ್ ಫ್ರೀ ನೋಡಿ ಎಷ್ಟು. ಅಯ್ಯೋ ದಾರಕ್ ಟಚ್ ಆಯ್ತು ಗೈಸ್. ದಾರಕ್ ಟಚ್ ಆಯ್ತು. ಕೆಳಗಡೆ ಬಾಟ್ಲು ಹೊಡಿಬೇಕು, ಬಾಟ್ಲಿಗೆ ಗೈಸ್. ಇವಾಗ ಇಬ್ರು ಒಟ್ಟಿಗೆ ಹೊಡಿತಾ ಇದೀವಿ. ಸ್ಟ್ರಾಟಜಿ ಯೂಸ್ ಮಾಡ್ತೀವಿ. ಸ್ಟ್ರಾಟಜಿ ಇಬ್ರು ಒಟ್ಟಿಗೆ ಹೊಡೆದಾಗ ಯಾವ್ದಾದ್ರು 1 ಬಾಲ್ ಬಿಡ್ಬೇಕು. ರೆಡಿ ಬಾಬಾ? 1 2 3. ಜಸ್ಟ್ ಮಿಸ್. 1 2. ಎಲ್ ಬಿತ್ತು? ಅಲ್ಲಿ ಬಿದ್ದು ಅಳ್ಳಾಡ್ತೈತಲ್ರ. ಬಿದ್ದಿಲ್ಲ ಪಾಪ, ಕೆಳಗಡೆ ಬಿತ್ತು ಕಂಡ್ರ ಕೂಡ್ರ. ಬಿದ್ದಿದ್ರೆ ಬಾಟ್ಲ ಬಿತ್ತು ಗೈಸ್. ಅಲ್ಲಿ ಆರ್ಚರಿ ಮತ್ತೆ ಕ್ಯಾಟರ್ ಪಿಲ್ಲರ್ ಆಡಿದ್ವಿ. ಅಯ್ಯೋ ಇದೇನ್ ಹಿಂಗ ಈ ತರನಾ? ಅಯ್ಯೋ ಗೈಸ್ ಈ ತರ ಅಲ್ಲ, ಇದು ರಾಕೆಟ್ ಸೆಕ್ಟರ್ ಅವ್ರು ಆಡಿಸ್ತವ್ರೆ. ತೋಡ ऊपर डालो भाई, तोड़ो ऊपर. ಮೇಲೆ ಹೋಗೋ, ಮೇಲೆ. ಗೈಸ್ ವಿಡಿಯೋ ಶೂಟು. ನಾವು ಕ್ಯಾಮ್ರಾಮನ್ ಸ್ವಾಮಿ ಕೇರ್ ಜೊತೆ ರತ್ನ ಆಗೋ ಬವಿತಾ, ಸರಿ ರತ್ನ ಆಗೋ ಮಧು ಅವರು ಹಾಕಲ್ಲ ಗೈಸ್. ಇವಳು ಇವತ್ತೇ ಫಸ್ಟ್ ಟೈಮು, ಇವತ್ತೊಂದೇ ದಿನ ಇಷ್ಟು ಸಲ ನನ್ನ ಹೆಸರು ಕರಿತಿರೋದು. ಇಷ್ಟ ದಿನ ಅಮ್ಮ ಅಪ್ಪ ಅಂತಿದ್ಲು, ಇವತ್ತೇ ಫಸ್ಟ್ ಟೈಮ್ ಬರೀ ಸುದೀಪಣ್ಣ. ನಾನು ಒಂಚೂರು ಎಲ್ಲರೂ ಹೋಗಂಗಿಲ್ಲ, ಸುದೀಪಣ್ಣ ನನಗೂ ಕೇಳಿ ಸಾಕಾಗ್ಬಿಡ್ತು. ಇವಾಗ ಟೈಮ್ ಬಂದ್ಬಿಟ್ಟು 12:45, 1 ಗಂಟೆ ಹತ್ತಿರ ಆಗ್ತಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಇವಾಗ ಊಟ ಮಾಡೋಣ ಅಂತ ಹೋಗ್ತಾ ಇದೀನಿ. ಸೊ ಊಟಕ್ಕೆ ಹೋದ್ರೆ ಅಂದ್ರೆ ಬೇಗ ಹೋದ್ರೆ ರಶ್ ಇರಲ್ಲ, ಆರಾಮಾಗಿ ತಿಂದ್ಬಿಡ್ಬೋದು. ಗೈಸ್ ಇವನು ಕ್ರ್ಯಾಬ್ ತಿಂತೋನೆ ಗೈಸ್ ಇವನು. ನಾನು ಯಾವತ್ತೂ ತಿಂದಿಲ್ಲ. ಇದನ್ನ ತಗೊಂಡು ಹೋಗ್ಬಿಟ್ಟು ನಮ್ಮ ಅಮ್ಮನ ಹತ್ರ ತೋರಿಸ್ತಾ, ಬೈಲಿ ಇದನ್ನ ತಗೊಂಡು ಹೋಗ್ಬಿಟ್ಟು ಆಂಟಿ ಇಲ್ಲಿ ನೋಡಿ ಅಂತ ಹೇಳು. ನನಗೆ ಗೊತ್ತು ನಮ್ಮ ಫ್ಯಾಮಿಲಿ ತಿಂದಿಲ್ಲ ಅಂತ. ಗೈಸ್ ಎಲ್ರು ಊಟ ಮಾಡ್ತಾ ಇದೀವಿ. ಮಟನ್ ಬಿರಿಯಾನಿ, ಕಬಾಬು, ತಂದೂರಿ, ಕ್ರ್ಯಾಬು, ಸೈಡ್ ಡಿಶ್ಗೆ ಏನೇನು ಬೇಕೋ ಎಲ್ಲ ತಿಂತವ್ರು ಒಟ್ಟಲ್ಲಿ. ಈ ಒಂದು ಒಳ್ಳೆ ವ್ಯೂ ಅಲ್ಲಿ ಆ ಕಡೆಯಿಂದ ಇಲ್ಲಿ ತಿಂತಾ ಇದಾರೆ. ಈ ಕಡೆಯಿಂದ ಒಳ್ಳೆ ವ್ಯೂ ಅಲ್ಲಿ ಒಳ್ಳೆ ಊಟ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಗೈಸ್ ನಾನೊಂದು ವ್ಲಾಗ್ ಅಪ್ಲೋಡ್ ಮಾಡಬೇಕಿತ್ತು, ಅದನ್ನು ಅಪ್ಲೋಡ್ ಮಾಡೋಣ ಅಂತ ರಿಸೆಪ್ಷನ್ ಹತ್ರ ಹೋಗಿದ್ದೆ. ಈಗ ಎಲ್ಲರೂ ಅಲ್ಲಿ ಇರ್ತಾರೆ. ನಾನು ಏನು ಅನ್ಕೊಂಡಿದ್ದೇನೆ ಅಂದರೆ, ಚಿರಂತು ಬವಿತಾ ಇವರಿಬ್ರಿಗೂ ಗೊತ್ತಿಲ್ಲದಂಗೆ ನಾನು ಕೊಕೋ ಕೋಲಾ ಕುಡಿಬೇಕು. ಕೊಕೋ ಕೋಲಾನ ಕುಡಿದ್ಬಿಟ್ಟು ಅವರು ವ್ಲಾಗಲ್ಲಿ ನೋಡಬೇಕು. ಅವ್ರಿಗೆ ಗೊತ್ತಿಲ್ದಂಗೆ ಕುಡಿಬೇಕಂತ ಅಂದ್ಕೊಂಡಿದ್ದೀನಿ. ಈಗ ಹೋಗಿ ಅವ್ರಿಗೆ ಗೊತ್ತಿಲ್ದಂಗೆ ಐ ಟ್ರೈ ಮೈ ಬೆಸ್ಟ್ ಅವ್ರಿಗೆ ಗೊತ್ತಿಲ್ದಂಗೆ ಕುಡಿಯೋಕ್ಕೆ. ಎಲ್ಲರೂ ಅಲ್ಲವ್ರೆ ಗೈಸ್, ಅಲ್ಲವ್ರೆ ಎಲ್ಲರೂ ಅಲ್ಲಿ ಕುತ್ಕೊಂಡು ತಿಂತವ್ರೆ. ನೋಡಿದ್ ನಾವು ಅಮ್ಮ ನೋಡ್ಬಿಟ್ರು.
ಗೈಸ್ ಎಲ್ರು ತಿಂದು ತೇಗಿ ಇವಾಗ ನೆಕ್ಸ್ಟ್ ಎಲ್ಲಿಗೆ ಅಂಕಲ್? ಸ್ವಿಮ್ಮಿಂಗ್ ಪೂಲ್. ಅಂಕಲ್ ಯಾವ್ದು ಅಂಕಲ್ ಸ್ಟೈಲ್ ನಿಮ್ದು? ಅಲ್ಲಲ್ಲಲ್ಲಲ್ಲೇ ಟೋಪಿ ಮೇಲ್ ಟೋಪಿ, ತಲೆ ಮೇಲೆ ತಲೆ. ಸ್ವಿಮ್ಮಿಂಗ್ ಗೊತ್ತಿಲ್ಲ ಗೈಸ್, ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂತ ಗೊತ್ತಿಲ್ಲ, ಸುಮ್ನೆ ಹೋಗ್ತಾ ಇದೀವಿ. ಸ್ವಿಮ್ಮಿಂಗ್ ಪೂಲಾ? ಜೈ ಮಕ್ಕಳಮ್ಮ, ಲೆಟ್ಸ್ ಗೋ. ಸ್ವಿಮ್ಮಿಂಗ್ ಪೂಲ್ ಅಂತೆ ಗೈಸ್. ಇಲ್ಲೊಂದು ವಾಕಿಂಗ್ ಫ್ಯಾಷನ್ ಶೋ ನಡೀತಾ ಇದೆ. ಅಂಕಲ್ ಯು ಅನ್ರೊಮ್ಯಾಂಟಿಕ್ ಟ್ರಿಪ್ ಫಾಲೋ. ಸುಮ್ನೆ ನಡ್ಕೊಂಡ್ ಬರ್ತಾವ್ರೆ. ಅಂಕಲ್ ಯು ಅನ್ರೊಮ್ಯಾಂಟಿಕ್ ಫೆಲೋ ಅಂದ್ರೆ ನಿನಗೆ ಲವ್ ತೋರ್ಸಕ್ ಬರಲ್ಲ ಅಂತ. ಹೌದಾ? ಹಂಗನ್ಬಿಟ್ಟ. ಇನ್ನೇನು ಅಕ್ಕ ಅಲ್ಲಿಂದ ನಡ್ಕೊಂಡ್ ಬಂದಿದ್ರೆ ಒಂದ್ ಚೂರು ಅದ ತಿರ್ಸ್ಬೇಕು. ಅದ್ ನೀನ್ ಹೇಳಿದ್ರೆ ನಾನು ತಿರ್ಗಿಸ್ತಾನೆ. ಅದೆಲ್ಲ ಇನ್ಬಿಲ್ಟ್ ಅಂಕಲ್, ಮನ್ಸಿಂದ ಬರ್ಬೇಕು, ಮನ್ಸಿಂದ ಬರ್ಬೇಕು. ಅಣ್ಣ ಎಲ್ಲಿದ್ಯ ಅಣ್ಣ ನೀನು? ಅಣ್ಣ ಗೈಸ್ ಔಟ್ಡೋರ್ ಎಲ್ಲ ಆಡಿ ಗೇಮ್ ಎಲ್ಲ ಇವಾಗ ಇಂಡೋರ್ ಅಲ್ಲಿ ಏನೋ ಕ್ಯಾರಂ ಬೋರ್ಡ್ ಆಡ್ತಾ ಇದೀವಿ. ನಾನು ಚಿರಂತ್ ಪಾರ್ಟ್ನರು, ನಮ್ಮ ಅಪ್ಪ ಅಮ್ಮ ಪಾರ್ಟ್ನರು. ಅಂಕಲ್ ಅವ್ರು 2 ಹೊಡೆದವ್ರು, ಸುದೀಪ್ ನಾವು ಒಂದೇ. ಅದ್ ನಾನೇ ಹೊಡೆದಿರೋದು. ನನ್ನ ಮಗನೇ ಬೆಸ್ಟ್ ನನ್ನ ಮಗ. ಇರಮ್ಮ ನಿಮಿಷ. ಅದೇನೋ ಒಟ 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 ಅಂತಿರ್ತೀಯ. ಈಗ ಹೊಡಿತೀಯ ನೀನು? ಹೊಡಿಯಲ್ವ? ಎದ್ಬಿಟ್ಟು ಸುದೀಪ್ ಇಲ್ಲೋಡಿ ಎಂತ ಇಂಟ್ರೆಸ್ಟಿಂಗ್ ಮ್ಯಾಚ್ ನೋಡಿ. ಈ ಟೀಮ್ ಅವ್ರದ್ದು ಒಂದೇ ಒಂದೈತೆ, ನಮ್ದು ಬ್ಲ್ಯಾಕ್ ಒಂದೇ 2 ಇದೆ. ಒಂದೇ ಒಂದು ಲಾಸ್ಟ್. ಕಮಾನ್ ಚಿರನ್, ಹೊಡೆದ್ಬಿಡು. ಅಯ್ಯೋ ಗೈಸ್ ಲಾಸ್ಟ್ ಅಪ್ಪ ಹೊಡೆದ್ಬಿಡ್ತಾರೆ. ಕೊಡ ಕೊಡ ಕೊಡ. ಒಳ್ಳೆ ಚಿರ ಹೊಡೆ. ಅಮ್ಮ ಎಬ್ರು ಸಮ. ಅಮ್ಮ ನಿನ್ ದೇವ್ರಮ್ಮ ಅಲ್ಲಿ ಹೊಡೆದ್ಬಿಡಮ್ಮ. ಅಪ್ಪ ನಾವ್ ಅಮ್ಮನ ಅಂಡರ್ ಎಸ್ಟಿಮೇಟ್ ಮಾಡ್ಬಿಡ. ಫೈನಲ್ ಮ್ಯಾಚ್ ವಿನ್ ಮಾಡ್ಸೋದೆ ನಾವ್ ಅಮ್ಮ. ಹೊಡಿಬಮ್ಮ. ಅಯ್ಯೋ ಚಿರು ಆರಾಮ ಕೊಡೆ, ಮೆಲ್ಲು ಕೊಡೆ, ಮೆಲ್ಲು ಕೊಡೆ. ವಿನ್ನರ್ 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 ವಿನ್ನರ್. ಗೈಸ್ ಇಷ್ಟೊತ್ತು ಕ್ಯಾರಮ್ ಮಾಡಿದ್ವಿ, ಒಂದ್ ಒಳ್ಳೆ ಕ್ಯಾರಮ್ ಅನ್ಕೊಳ್ಳಿ, ಸಕ್ಕತ್ತಾಗಿ ವಿನ್ ಆದ್ವಿ. ಅಂಡ್ ಇವಾಗ ನಾವೆಲ್ಲರೂ ಕೂಡ ರೋಪ್ ಆಕ್ಟಿವಿಟೀಸ್ ಆಡಕ್ ಹೋಗ್ತಾ ಇರೋದು. ಇದು ನಾನು ಹೇಳ್ತಾ ಇಲ್ವಾ, ಇದು ಸಿಕ್ಕಾಪಟ್ಟೆ ಮಜವಾಗಿರುತ್ತೆ. ಏನಕ್ಕಂದ್ರೆ ಬೇರೆ ರೆಸಾರ್ಟ್ ಅಲ್ಲೆಲ್ಲ ಹೋದಾಗ ಹೋಗಿಲ್ಲರು ಬಿಟ್ರೆ ಹಂಗೆ, ಬೇರೆ ರೆಸಾರ್ಟ್ ಅಲ್ಲೆಲ್ಲ ಕೆಳಗಡೆ ಮಣ್ಣಿರುತ್ತೆ, ಬಟ್ ಇಲ್ಲಿ ನೀರಿದೆ. ನೋಡ್ಬೇಕು ಯಾವ ತರ ಇರುತ್ತೆ ಅಂತ. ಬಟ್ ಸೇಮ್ ಎಕ್ಸ್ಪೀರಿಯನ್ಸ್. ಇಲ್ಲೊಂಚೂರು ನೀರಿರುತ್ತಲ್ಲ, ಒಂಚೂರು ಭಯ ಇರುತ್ತೆ. A few moments later. ಹುಷಾರು ಸುದೀಪ್ ಅಣ್ಣ. ಗೈಸ್ ನನಗೆ ಈ ರೋಪ್ ಆಕ್ಟಿವಿಟೀಸು ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಕ್ರೇಜಿ ಆಗಿತ್ತು ಮಾತ್ರ. ಕೆಳಗಡೆ ನೀರು ಇರೋದ್ರಿಂದ ಒಂಥರ ಒಳಗಡೆ ಭಯ ಫೀಲ್ ಆಗ್ತಿತ್ತು. ಸಖತ್ತಾಯಿತು ಮಾತ್ರ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇವ್ರನ್ನ ಕೇಳೋಣ ಹೆಂಗಿತ್ತು ಅಂತ. ಅಕ್ಕ ಹೆಂಗಿತ್ತು ರೋಪ್ ಆಕ್ಟಿವಿಟೀಸು? ಡರ್ಪಕ್. ನಾವು ಇವ್ರು ಹೆಂಗ್ ಬಂದ್ರು ಅಂದ್ರೆ ನಾವು ವಾಪಸ್ ನಮ್ಮ ಮನೆಗೆ ಹೋಗಿ ಇನ್ನೊಂದ್ಸರಿ ರೆಸಾರ್ಟಿಗೆ ಬರ್ಬೋದಿತ್ತು. ಹೆಂಗಿತ್ತಕ್ಕ? ಫುಲ್ ಭಯನಾ? ಟಕ. ನಾನು ಜಾಸ್ತಿ ಸರಿ ಆಡಿದ್ದೀನಿ, ಅದು ಸ್ವಲ್ಪ ಇದು ಸಿಕ್ಕಾಪಟ್ಟೆ ಭಯ ಆಯ್ತು. ಪಾಪ ನಿಂಗೆ ಹೆಂಗಿತ್ತು? ನಂಗೆ ಭಯ ಇಲ್ಲ. ನೀರು ಬೇರೆ ಇತ್ತಲ್ಲ. ಭಯ ಆಗಿಲ್ವಾ? ಕೆಳಗಡೆ ನೀರಿತ್ತು. ಹೌದು ಅಮ್ಮ, ನಿನ್ಗೆ ಅನಿಸ್ತಮ್ಮ? ಸಕ್ಕತ್ತಾಗಾಡ್ದೆ ನೀನಂತೂ, ಸಕ್ಕತ್ತಾಗಾಡ್ದೆ ನೀನು. ನಾವು ಕಣ್ಣಾರೆ ನೋಡಿದ್ವಿ, ನಾವು ಸಕ್ಕತ್ತಾಗಾಡ್ದೆ ನೀನು. ಇಲ್ಲಿ ಇವ್ರೆಲ್ಲರಿಗಿಂತ ನಾನೇ ಗೇಮ್ ಜಾಸ್ತಿ ಆಡೋದು. ನೋಡಿ ನಾವಮ್ಮ ಏನು ಆಡಿಲ್ಲ, ಗೇಮು ಒಂಚೂರು ಆಡ್ಲಿಲ್ಲ. ಇವಾಗ ಬೋಟಿಂಗ್ ಒಂದು ಬಾಕಿ ಇದೆ. ಇದ್ಯಾಕೆ ಹಿಂಗೆ ಹೋಗ್ತಾವ್ರು? ಹಿಂಗೇನು ಹೋಗೋದು? ಬೋಟಿಂಗ್ ಒಂದು ಬಾಕಿ ಇದೆ, ದೆನ್ ಸ್ವಿಮ್ಮಿಂಗ್ ಪೂಲು, ರೈನ್ ಡ್ಯಾನ್ಸು, ಕಾಫಿ ಟೀ. ಅಯ್ಯೋ ಅಪ್ಪ ಜಸ್ಟ್ ಮಿಸ್ ತಲೆಗೆ ಹೊಡಿತಿದ್ದೆ ಈಗ. ಯಾರು ಮಾಡಿದ್ದು? ಸಮಾಧಾನ. ಗೈಸ್ ಭವಿತಾ 90 ಹಾಕೊಂಡಾಳ, ಅದಕ್ಕೆ ಹಿಂಗೆ ತೇಲಾಡ್ತಾಳೆ.
ಇವಾಗ ಆ ಬೋಟಲ್ಲಿ ಭವಿತವ್ರ ಫ್ಯಾಮಿಲಿ ಹೋಗ್ತಾರೆ, ಈ ಬೋಟಲ್ಲಿ ನಮ್ಮ ಫ್ಯಾಮಿಲಿ ಹೋಗ್ತೀವಿ. ಗೈಸ್ ಇವ್ರು ಯಾರಿಗೋ ಬೋಟಿಗೆ ಹೊಡೆಕ್ ಬರ್ತಿಲ್ಲ ಗುರು. ಅಲ್ಲ ಅಲ್ಲ ಅಲ್ಲೇ ಅವ್ರೆ. ಗೈಸ್ ಹೊಡೆಯಕ್ಕೆ ಬರ್ತಿಲ್ಲ ಪಾಪ ಗುರು ಇವ್ರಿಗೆ. ಅಣ್ಣ ಸಕ್ಕತ್ತಣ್ಣ ಚಿರಂತಣ್ಣ. ಓ ಫೈನಲಿ ವಾಳ್ತು ಸ್ಟ್ರೈಟ್ ಐತೆ ಅಂದ್ಬಿಟ್ಟು ಲೆಫ್ಟ್ಗೆ ತಿರ್ಸ್ಕೊತವ್ರೆ. ಅಯ್ಯೋ ಅಯ್ಯೋ ದುರು ಇದೆಯೇ. ಕೊಟ್ಟು ಬಂತು. ಇವಾಗ ನಾನು ಅಪ್ಪ ಅಮ್ಮ ಎಲ್ಲ ಹೋಗ್ತೀವಿ. ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಮೀಟ್ ಮಾಡ್ಬಿಟ್ಟು ಡ್ಯಾಶ್ ಹೊಡ್ಬಿಟ್ಟು ಅಲ್ಲೇ ದಬಾಕೊಂಡ್ಬಿಡ್ತೀವಿ. ಬೆಸ್ಟ್. ಒಂಚೂರು ಟಚ್ ಆದ್ರೂ ದಬಾಕತ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ಹೋದ್ಮೇಲೆ ಅವ್ರ ಹತ್ರಕ್ಕೆ ಮೀಟ್ ಮಾಡೋಣ. ವಿ ವಿಲ್ ಮೀಟ್ ದಟ್ ಫ್ಯಾಮಿಲಿ ಫಾರ್ ವಾಚಿಂಗ್. ಗೈಸ್ ಪೆಡ್ಲಿಂಗ್ ತುಳಿಯೋಣ ಇವಾಗ. ಅಲ್ಲಿ ಅಪ್ಪ ಮತ್ತೆ ಅಮ್ಮ ಇಬ್ರು ಲೈಫ್ ಸೆಕೆಂಡ್ ಹಾಕೊಂಡವ್ರೆ. ಬನ್ನಿ. ಅಯ್ಯೋ ಅಮ್ಮ ಇಷ್ಟ ದಿನ ನಾರ್ಮಲ್ ಡುಮ್ಮಿ ಕಣಮ್ಮ, ಇವಾಗ ಓವರ್ ಡುಮ್ಮಿ. ಹಾ ಇದ್ರ ಮೇಲೆ ಕಾಲಿಡಮ್ಮ. ಆರಾಮಾಗ ಬಾಮ್ಮ, ಮರ್ತೋಗ್ಬೇಡ, ಬಿದೋಗ್ಬೇಡಮ್ಮ. ಹಾ ಬಾಮ್ಮ ಕಾಲಿಡಮ್ಮ. ಹಾ ಇರ್ಪ ಮಮ್ಮಿ. ಅಮ್ಮ ಇಲ್ಲಿ ಸೆಂಟ್ರಲ್ ನಿನ್ಗೋಸ್ಕರ ಇಲ್ಲಿ ಕೊಟ್ಟ ನೋಡು. ಅಲ್ಲಿ ಕಣಮ್ಮ, ಇಲ್ಲಿ ಅಲ್ಲಿ ಕೂಚು. ಹಿಂದೆ ಹೋಗಿ ಇನ್ನ ಹಿಂದೆ ನಿನ್ಗಂತಾನೆ ಹೋಗು. ಇನ್ನೊಂಚೂರು ಹಿಂದೆ ಹೋಗು. ಹಾ ಅಲ್ಲಿ ಕೂತ್ಕೊ, ಇನ್ನ ಕೆಳಗೋಗು. ಹಾ ಸಾಕು. ಅವ್ರು ಏನ್ ಹೇಳ್ತಾರೆ ತುಳಿಯಕ್ ಬರಲ್ಲ ಎಂತ ಇಲ್ಲ. ಅಪ್ಪ ನನ್ನ ಮೊಬೈಲ್ ಎಲ್ಲಿ ಬಿದ್ದೋಗ್ಬಿಡುತ್ತಂತ ಭಯ. ಗೈಸ್ ಬೋಟಿಂಗ್ ಮಾಡ್ತಾ ಇದೀವಿ. ಅಲ್ಲಿ ಯಾವ ಫ್ಯಾಮಿಲಿನ ಇವಾಗ ಮೀಟ್ ಮಾಡ್ತೀವಿ. ಹೆಂಗೈತೆ ಎಕ್ಸ್ಪೀರಿಯನ್ಸ್? ನಮ್ ಕಷ್ಟ ನಮ್ಗೆ ಅಮ್ಮ ನೀನ್ ಒಬ್ಳೆ ಕಣಮ್ಮ ಆರಾಮಾಗಿ ಕೂತಿರೋದು. ಅಮ್ಮ ಹೆಂಗಮ್ಮ ಐತೆ? ಕಾಂಪಿಟೇಷನ್. ಇವಾಗ ಯಾರು ಫಸ್ಟ್ ಹೋಗ್ತೀವಂತ ಅಲ್ಲಿಗೆ. ಅವ್ರು ಆ ಬೋಟು ನಮ್ ಬೋಟು. ಬರ್ರ ಏ ಬಂದ್ರಲ್ಲೇ ಅಲ್ಲಿ ಕುತ್ಕೊಂಡು ಏನ್ ಮಾಡ್ತೀರ? ಬರ್ರಲ್ಲೇ. ನೋಡಿ ಹೆಂಗ ಆಡ್ತಾರೆ. ಸೋತ್ರು. ಸಮಾಧಾನ ಪ್ರೇಕ್ಷಕರಲ್ಲಿ. ಜೋಶ್ ಕೊಡಿ ಓಯನಿ. ಜೋಶ್ ಕೊಡಿ ಓಯನಿ. ನೀವು ಜೋಶ್ ಕೊಡಿ ಓಯನಿ. ಇನ್ನೊಂದ್ಸಲಿ. ಗೈಸ್ ಬೋಟಿಂಗ್ ಮುಗಿಸ್ಕೊಂಡು ಇವಾಗ ಟಿ ಶರ್ಟ್ ಚೇಂಜ್ ಮಾಡ್ಕೊಂಡು ಎಲ್ಲರೂ ಕೂಡ ಇವಾಗ ರೈನ್ ಡ್ಯಾನ್ಸ್ ಕುಣಿಯಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ರೈನ್ ಡ್ಯಾನ್ಸ್ ಇದೆ. ದೆನ್ ಅದನ್ನ ಮುಗಿಸ್ಕೊಂಡು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾರೆ. ನಾನು ಈ ಸಲ ರೈನ್ ಡ್ಯಾನ್ಸ್ ಮತ್ತೆ ಸ್ವಿಮ್ಮಿಂಗ್ ಪೂಲ್ ಆಡಬೇಕು ಅನಿಸ್ತಾ ಇಲ್ಲ. ಏನಕ್ಕಂದ್ರೆ ಏನಿಗೂ ಗೊತ್ತಿಲ್ಲ, ಮನಸ್ಸಿಲ್ಲ ಈ ಸಲ ಆಡಬೇಕು ಅಂತ. ರೈನ್ ಡ್ಯಾನ್ಸ್ ಮತ್ತೆ ಸ್ವಿಮ್ಮಿಂಗ್ ಪೂಲ್ ಮಾತ್ರ ಆಡೋಕ್ಕೆ ಮನಸ್ಸಿಲ್ಲ. ಯಾಕಂದ್ರೆ ನೆನಿಬೇಕು ಮತ್ತೆ ತಲೆ ಒರೆಸ್ಕೋಬೇಕು, ಎಲ್ಲ ತುಂಬ ರಿಸ್ಕಿ ಅನಿಸ್ತಾ ಇದೆ. ಅದಕ್ಕೋಸ್ಕರ ಅವೆರಡು ಇಗ್ನೋರ್ ಮಾಡಿ ಇವರೆಲ್ಲ ಆಡ್ತಾರೆ. ಅವರೆಲ್ಲರದ್ದು ಡ್ಯಾನ್ಸ್ ಮಾಡೋದನ್ನೆಲ್ಲ ತೋರಿಸ್ತೀನಿ. ಬಟ್ ನಾನು ಆಡಲ್ಲ ಗೈಸ್. ಬರ್ರಿ ಓಡ್ರಿ ಅಂಕಲ್. ಹೋಗ್ಬಾ ಅಮ್ಮ ಕರ್ಕೊಡು ಅಂಕಲ್. ಹೆಂಗಿರೋ ಸ್ವಿಮ್ಮಿಂಗ್ ಪೂಲ್ ಕರಿತೀರ ನೋಡಿ. ಅಪ್ಪನ್ ಕೇಳ್ಕೊಂಡು ಮಗನ ಬಿಟ್ಬಿಟ್ಟು ಗಂಡ ಹೆಂಡತಿಯವರು ಕುಣಿತಾರೆ ನೋಡಿ. ಅಲ್ಲಿ ಮಗನ್ಗೆ ವಿಡಿಯೋ ಮಾಡಿಸ್ತವ್ರೆ, ಮಗನ ಕೈಲಿ ವಿಡಿಯೋ ಮಾಡಿಸ್ತವ್ರೆ. ಅಲ್ಲಿ ಹಸ್ಬೆಂಡ್ ವೈಫ್ ಡ್ಯಾನ್ಸ್ ಮಾಡ್ತಾರೆ ಗೈಸ್. ಎಂತ ಕಾಲ ಬಂತು ಪಾಪ ಈ ಹುಡುಗ ಪಾಪ. ಹಾಡಿ చెప్పు ಹಾಕಿ చెప్పు. ಅಮ್ಮ ಸಗದ
A few moments later. ಇಷ್ಟ ಊಟ ಇರೋದು. ಗೈಸ್ ಎಲ್ರು ಚೆನ್ನಾಗಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಡಿ ರೈನ್ ಡ್ಯಾನ್ಸ್ ಅಲ್ಲಿ ಆಡಿ ಹಾ ಏನೇ ಆದ್ರೂ ನೋಡಿ ಇಲ್ಲಿ ಗ್ಯಾಪ್ ಅಲ್ಲೂ ಮೇಕಪ್ ಮಾಡ್ಕೋತಾರೆ ಗ್ಯಾಪ್ ಅಲ್ಲೂ ಮೇಕಪ್ ಮಾಡ್ಕೋತಾರೆ ಗ್ಯಾಪ್ ಅಲ್ಲೂ ಮೇಕಪ್ ಮಾಡ್ಕೋತಾರೆ ಅಮ್ಮ ಏನ್ ನೋಡಿ ಎಷ್ಟು ಜನ ಅವ್ರೆ ಇಷ್ಟು ಜನ ಮಧ್ಯದಲ್ಲಿ ಹೋಗ್ಬಿಟ್ಟು ಇಲ್ಲಿ ಅಂಕಲ್ ನೀವು ಮೇಕಪ್ ಅಲ್ಲಿ ಇಷ್ಟಪಡ್ತೀರಾ ಅಂಕಲ್ ಇಲ್ಲ ಏಯ್ ಹೇಳ್ಕೊಡ ನಿಮ್ ತಂಗಿಗ್ಲೇ ನೋಡಲಿ ಲಿಪ್ಸ್ಟಿಕ್ ನೋಡಲಿ ಹೇಳ್ಕೊಡ ಅಯ್ಯಯ್ಯೋ ಪಾಪ ನಮ್ಮ ಹುಡುಗ ಏನೋ ಬೇಡ್ಕೋತಾನೆ ಹೇಳ ಏನೇನು ಎಲ್ಲಾರು ಹೇಳ್ತಾ ಇದ್ದಾರೆ. ಸರಿ ಮತ್ತೆ ಆ ಹುಡುಗಿ ಬಗ್ಗೆ ಹೇಳು ಮತ್ತೆ ಅದೇ ನಿಮ್ ಕ್ಲಾಸಿನ ಇದ್ರಲ್ಲ ಆ ಹುಡುಗಿ ಬಗ್ಗೆ ಹೇಳು ಅದೇ ಭವಿಷ್ಯ ಹೇಳಂದಲ್ಲ ಆ ಹುಡುಗಿ ಬಗ್ಗೆ ಹೇಳು ಅದು ನೀ ಅದು ಅವಳಾಗ ಒಳ್ಳಾಗಡೆ ತಳ ಇಲ್ಲ ನೀನಂಗೇನು ಹೇಳ್ತೀಯ ಇಲ್ಲಪ್ಪ ಮತ್ತೆ ನೀನಂಗೇನು ಅವಳು ಹೇಳಿದ್ರೆ ಅದು ನಿಜ ಅಲ್ಲ. ನೀನ್ ಹೇಳಿದ್ರೆ ಮಾತ್ರ ನಿಜ ಕರೆಕ್ಟ್ ಹೇಳು ಮತ್ತೆ ಸರಿ ಅದೇ ತಗೋ. ಓಕೆ ಓಕೆ ನಾನು ಹೇಳಲ್ಲ ಹಂಗಾರೈತೆ ಸರಿ ಐತೆ. ಶೆಟ್ ಈ ಬ್ಲಾಗ್ ನಾವ್ರ ಅಮ್ಮ ಹೆಂಗಿದ್ರು ನೋಡ್ತಾರೆ ಅಕ್ಕ ವಿಚಾರಿಸ್ಕೊಳ್ಳಿ ಅಕ್ಕ ಮತ್ತೆ ಒಪ್ಕೊಂಬಿಡು ಕರೆಕ್ಟಾಗಿ ಒಪ್ಕೊಡು 10th 9th ಏನು ಕರೆಕ್ಟಾಗಿ ಒಪ್ಕೊಬಿಡು. ಆ ಹುಡುಗಿ 10th 9th ಆ ಹುಡುಗಿ 10th 9th ಕರೆಕ್ಟಾಗಿ ಒಪ್ಕೊಂಬಿಡು. 10th ಆ ಹುಡುಗಿ ತಾನೆ. ಡ್ಯಾಡಿ ನಾನು ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ ತಾನೇ ಡ್ಯಾಡಿ? ಹೇಳು. ನನ್ಗೂ ಗೊತ್ತು. ಇಡೀ ಫ್ಯಾಮಿಲಿಗೆ ಗೊತ್ತು, ಮದುವೆ ಮಾಡಿಸ್ಬಿಡೋದು ಅಷ್ಟೇ ಒಂದು. ಫೈನಲ್ ಟಚ್ಗೆ ಕಾಫಿ ಟೀ ವಡೆ ಗೋಲ್ಗಪ್ಪ. ಎಲ್ಲಿ ಇನ್ನೂ ಗೋಲ್ಗಪ್ಪ ಬಂದಿಲ್ವಾ? ಗೋಲ್ಗಪ್ಪ ಎಲ್ಲ ತಿನ್ಕೊಂಡು ಫುಲ್ ಟಯರ್ಡ್ ಅಪ್ ಅನ್ಕೊಳ್ಳಿ. ಸಖತ್ತಾಗಿತ್ತು, ಒಳ್ಳೆ ಮಜವಾಗಿತ್ತು, ಆಟ ಆಡಿದ್ವಿ. ಇವಾಗ ಇದನ್ನ ತಿಂದು ಮುಗಿಸಿ ಸೀದಾ ಇವಾಗ ವಾಪಸ್ ಮನೆಗೇನೆ. ಮಾನ ಮರ್ಯಾದಿ ಎಕ್ಸೆಟ್ರಾ ಏನಾದ್ರೂ ಇದೆಯವ? ಓ ಏನ್ ಬರ್ತೈತಪ್ಪ ಗ್ಯಾಪ್ ಅಲ್ಲಿ ಬಂದ್ಬಿಟ್ಟು ಒಬ್ರಿಗೂ ಹೇಳ್ದಲೆ ಕೇಳ್ದಲೆ ಬಂದ್ಬಿಟ್ಟು ಪಾನಿಪುರಿ ತಿನ್ನೋದಂದ್ರೆ ಇದೆ. ಒಂದು ಮಾತು ಮಗನ್ ಕರ್ದ ಬಾ ಒಂಚೂರು ಪಾನಿಪುರಿ ತಿನ್ನೋಣ ಅಂತ ಕರ್ದ. ಗೈಸ್ ಫೈನಲಿ ಚೆಕ್ಔಟ್ ಆಗ್ತಾ ಇದೀವಿ. ನಮ್ ಕೈಗೆ ಇವಾಗ ಬೆಳಗ್ಗೆ ಕೀ ಕೊಟ್ಟಿದ್ರು, ಅದೇ ಕೀನ ಇವಾಗ ಹೋಗಿ ರಿಸೆಪ್ಷನ್ಗೆ ಹ್ಯಾಂಡ್ ಓವರ್ ಮಾಡ್ಬಿಟ್ಟು ನಾವು ಸೀದಾ ಮನೆಗೆ ಹೊಡ್ತಾ ಇದೀವಿ. ಹೆವಿ ಟಯರ್ಡ್ ಅನ್ಕೊಳ್ಳಿ. ನೋಡಿ ಲಗೇಜ್ಗಳನ್ನ ನೋಡ್ರಿ. ಈ ಕಡೆ ಮೂರು ಲಗೇಜ್ ಐಡ್ ಯಾಕೆ ಮಾಡ್ತೀರಾ? ನಮ್ದು ಎಲ್ರು ತೋರಿಸ್ತೀವಿ ನಾವು. 1 2 3 4 5 6 ಬರೀ ಒಂದೇ ಒಂದು ಡೇ ಔಟ್ ಪ್ಯಾಕೇಜಿಗೆ 6 ಲಗೇಜ್ ತಂದವ್ರು ನಮ್ಮ ಮನೆಯಿಂದ ಅವ್ರ ಮನೆಯಿಂದ. ಓಹೋ ನಮ್ಮ ಗೌರವನ ಎತ್ತು ಉಳಿಸ್ತಾ ಇದ್ದೀರಾ. ಆಜ್ ಹಾಕ್ಬಿಟ್ವೆ ಎಲ್ಲ ಇವನಿಂದಾನೆ. ಗೈಸ್ ಫೈನಲಿ ನಾವು ನಮ್ಮ ಮನೆಗೆ ಹೊರಟಿದೀವಿ. ಅಂಡ್ ಇವತ್ತಿನ ವಿಡಿಯೋ ಇದ್ದಿದ್ದು ಇಷ್ಟೇ. ಸೊ ಕಂಪ್ಲೀಟ್ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸಕ್ಕತ್ತಾಗಿ ಎಂಜಾಯ್ಮೆಂಟ್ ಮಾಡಿದ್ವಿ ಮಾತ್ರ. ಹೆಂಗಿತ್ತು ಫುಲ್ಲು? ಇವಾಗ ಹಿಂಗ್ ಮುಂದೆ ಬಂದ್ಬಿಟ್ಟಿದ್ದೀರಾ. ನಾನೇ ಎದುರೋದ್ನಲ್ಲ, ಇನ್ ಜನರು ಹೆಂಗ್ ಎದುರೋಬೇಕು? ಅಬ್ಬಾ. ಸೊ ಗೈಸ್ ಫೈನಲಿ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡುವ ಸಮಯ. ಅಂಡ್ ಕಂಪ್ಲೀಟ್ ಗಾಡಿ ಹೋಗ್ಬೇಕಲ್ಲ, ಇಲ್ಲ ಗಾಡಿ ಹೋಯ್ತಲ್ವಾ, ಇನ್ನೇನು ಇಲ್ಲಿ ಲಗೇಜ್ಗಳು ಎಲ್ಲ ತುಂಬ್ಕೊಂಡು ಹೋಯ್ತಾ ಇದೀವಿ. ಸೊ ಕಂಪ್ಲೀಟ್ ರೆಸಾರ್ಟ್ ಅಲ್ಲಿ ನಡೆದಿರೋ ಫನ್ ಮೂಮೆಂಟ್ಸ್ ಅಲ್ಲಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕಮ್ಮ? ಲೈಕ್ ಮಾಡಿ, ಶೇರ್ ಮಾಡಿ, ಬರೀ ಲೈಕ್ ಮಾಡಿ ಅಂತ ಹೇಳಮ್ಮ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನೇನು ಕಮೆಂಟ್ ಅಂಕಲ್ ಏನು ಅಂಕಲ್ ನೀವು 3 ಹೇಳಿ. ಕಮೆಂಟ್ ಮಾಡಿ. ಇರಿ ಅಂಕಲ್ 3 ಹೇಳ್ತಾರೆ. ಫಸ್ಟ್ 3 ಹೇಳ್ತಾರೆ. ಬೆಲ್ ಗಂಟೆ ಹೊಡೀರಿ. ಅಪ್ಪ ನೀನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರು ಏನ್ ಹೇಳಿದ್ರು ಗೈಸ್ ಅದನ್ನ ಪೂರ್ತಿ ಮಾಡ್ಬಿಟ್ಟು ಆದಷ್ಟು ವಿಡಿಯೋನ ಶೇರ್ ಮಾಡಿ.
ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋ ನೋಡಕ್ಕೆ ಹೇಳಿ. ಶೇರ್ ಮಾಡ್ತಾ ಇರಿ, ನಾವು So- ರಜಾ ಸುತ್ತಾ ಇರ್ತೀವಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗುವ, ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್ ಗೈಸ್. 68 ಆಯ್ತಾ? ಬಾಯ್ ಬಾಯ್ ಬಾಯ್, ಟೇಕ್ ಕೇರ್, ಬಾಯ್ 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 ಬಾಯ್. ಬಾಯ್.